ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಟೈಲರ್ ಆಗಿದ್ರೆ ನಿಮ್ಮ ಹತ್ರನೂ ಕಸ್ಟಮರು ಹೀಗೆಲ್ಲ ಕ್ವಶನ್ ಕೇಳ್ತಾ ಇರ್ಬೋದಲ್ವಾ. ಹೆಂಗೆ ಅಂತಂದರೆ, ನೀವು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡ್ತೀರಾ, ಪ್ರಿನ್ಸಸ್ ಕಟ್ ಬ್ಲೌಸ್ ಸ್ಟಿಚ್ ಮಾಡ್ತೀರಾ, ಅದು ಸ್ಕ್ಯಾಲಪ್ ಡಿಸೈನ್ ಬ್ಲೌಸ್ ಕಟ್ ಮಾಡ್ತೀರಾ, ಬೋಟಿಕ್ ಥರ ಫಿನಿಶಿಂಗ್ ಇರಬೇಕು, ಹೀಗೆಲ್ಲ ನಿಮ್ಮನ್ನು ಕ್ವಶನ್ ಕೇಳ್ತಾ ಇರ್ಬೋದಲ್ವಾ. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬೋಟ್ ನೆಕ್ ಬ್ಲೌಸು. ಇದಕ್ಕೆ ನಾನು ಬ್ಯಾಕಲ್ಲಿ ಡಿಸೈನ್ ಮಾಡಿದ್ದೀನಿ. ಅದು ಸ್ಕ್ಯಾಲಪ್ ಡಿಸೈನ್ ಆಗಿರುತ್ತೆ. ಹಾಗೆ ಮಧ್ಯದಲ್ಲಿ ಮಣಿ ಕೂಡ ಹಾಕಿದ್ದೀನಿ ನೋಡಿ. ಹಾಗೆ ಸ್ಯಾರಿ ಮ್ಯಾಚಿಂಗ್ ಕಾಂಟ್ರಾಸ್ಟ್ಗಂತ ಅಂತ ಹೇಳಿ ನಾನು ಪೈಪಿಂಗ್ ಕೂಡ ಸ್ಯಾರಿ ಮ್ಯಾಚಿಂಗ್ ಹಾಕಿದ್ದೀನಿ. ಕೆಳಗಡೆ ಪೋಟ್ಲಿ ಬಟನ್ ಕೂಡ ಇಟ್ಟಿದ್ದೀನಿ. ಅಷ್ಟೇ ಅಲ್ಲ, ಇದು ಸ್ಲೀವ್ಗೂ ಕೂಡ ನಾನು ಇಲ್ಲಿ ಸ್ಕ್ಯಾಲಪ್ ಡಿಸೈನ್ನ ಕಟ್ ಮಾಡಿ ಸ್ಟಿಚ್ ಮಾಡಿರುವಂಥದ್ದು. ಹಾಗೆ ಅದಕ್ಕೂ ಕೂಡ ನಾನು ಮಿಡ್ಲಲ್ಲಿ ಮಣಿ ಕೂಡ ಹಾಕಿದ್ದೀನಿ. ಫ್ರಂಟಲ್ಲಿ ಹಾರ್ಮೋಲಲ್ಲಿ ಎಲ್ಲೂ ಕೂಡ ರಿಂಕಲ್ ಅನ್ನೋದು ಬರಲ್ಲ. ಅಷ್ಟು ನೀಟಾಗಿ ಫಿನಿಶಿಂಗಲ್ಲಿ ಸ್ಟಿಚಿಂಗ್ ಮಾಡಿಕೊಟ್ಟಿದ್ದೀನಿ. ಹಾಗೆ ಇದು ಎಲ್ಲೂ ಕೂಡ ಆ ಸ್ಕ್ಯಾಲಪ್ ಡಿಸೈನಲ್ಲಿ ಮೇಲ್ಗಡೆ ಎಲ್ಲೂ ಕೂಡ ಸ್ಟಿಚಿಂಗ್ ಕೂಡ ಕಾಣಿಸ್ತಾ ಇಲ್ಲ ನೋಡಿ. ಸೊ ಇದು ಒಂದಾದರೆ, ಹಾಗೆ ಇನ್ನೂ ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರುತ್ತೆ. ಇದು ಸ್ಲೀವ್ ಉದ್ದ ಇಡಕ್ಕೆ ಹೇಳಿದರು, ಹಾಗಾಗಿ ನಾನು ಸ್ಲೀವ್ನ ಉದ್ದ ಇಟ್ಟಿದ್ದೀನಿ. ಹಾಗೆ ಇದು ಪ್ರಿನ್ಸಸ್ ಕಟ್ ಬ್ಲೌಸು. ಎಲ್ಲೂ ಕೂಡ ಶೋಲ್ಡ್ರ್ ಫಾಲ್ ಅನ್ನೋದು ಆಗೋದಿಲ್ಲ. ಪೈಪಿಂಗ್ ಕೂಡ ಇಟ್ಟಿದ್ದೀನಿ. ಇದು ಸ್ವಲ್ಪ ಟೈಯಿಂಗ್ ದಪ್ಪ ಅಂತ ನಿಮ್ಗೆ ಕಾಣ್ಬೋದು. ಸೊ ದಪ್ಪನೇ ಇರೋದು, ಅವರೇ ಕೇಳಿದ್ರು ಸ್ವಲ್ಪ ದಪ್ಪ ಮಾಡಿ ಅಂತ, ಅದಕ್ಕೋಸ್ಕರ ಮಾಡಿ ಈ ಥರ ಹಾಕಿದ್ದೀನಿ. ಸೊ ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರುತ್ತೆ ನೋಡಿ. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇದು ಕೂಡ ತುಂಬ ಚೆನ್ನಾಗಿದೆ, ಫಿಟ್ಟಿಂಗ್ ಇದೆ ಅಂತ ಕೂಡ ಹೇಳಿದ್ರು. ಸೊ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಿಮಗೂ ಏನಾದರೂ ಈ ರೀತಿಯಾಗಿ ಫಿಟ್ಟಿಂಗ್ ಆಗಿ ಡಿಸೈನ್ ಆಗಿ ಸ್ಕ್ಯಾಲಪ್ ಡಿಸೈನಲ್ಲಿ ಸ್ಟಿಚ್ ಮಾಡಿಸ್ಕೋಬೇಕು ಅಂದರೆ ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇದು ಸ್ಯಾರಿ. ಈ ಸ್ಯಾರಿನ ನಾನು ಜಿಗ್ಜಾಗ್ ಮಾಡಿ ಫಾಲ್ ಹಾಕಿದ್ದೀನಿ. ಈ ಫಾಲ್ನ ನಾನು ಹಾಕಬೇಕಾದ್ರೆ ಹೆಮ್ಮಿಂಗ್ ಮಾಡಿರುವಂಥದ್ದು ಎಲ್ಲೂ ಕೂಡ ಸ್ವಲ್ಪ ಕೂಡ ಕಾಣಲ್ಲ. ಅಷ್ಟು ನೀಟಾಗಿ ನಾನು ಫಾಲ್ನ ಹಾಕ್ಕೊಟ್ಟಿದ್ದೀನಿ, ಅಷ್ಟು ಕಾಣದೆ ಸಣ್ಣದಾಗಿ ಮಾಡಿ. ಸೊ ನಿಮಗೂ ಏನಾದರೂ ಈ ರೀತಿಯಾಗಿ ಬೇಕು ಅಂತಂದರೆ ನೀವು ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಬೇಗ ಕೂಡ ಸ್ಟಿಚ್ ಮಾಡಿಕೊಡ್ತೀನಿ.